ಕೊಟ್ರು ಬಾಟ್ಲಿ ಹಂಗೆ ಲೈಫು ಅಂತಿದ್ದ ನಮ್ಮ ಎಣ್ಣೆ ಪ್ರಿಯರಿಗೆ ಇದೀಗ ರಾಜ್ಯ ಸರ್ಕಾರ ಪ್ರತಿ ವಾರ 2 ಬಾಟಲಿ ಮದ್ಯವನ್ನ ಉಚಿತವಾಗಿ ಹಾಗೂ ಅವುಗಳನ್ನ ಸೊಸೈಟಿ ಮತ್ತು ಸಹಕಾರ ಸಂಘಗಳ ಮೂಲಕ ವಿತರಣೆ ಮಾಡಲಿದೆಯಾ? ಯಪ್ಪ, ಏನಿದು ಸುದ್ದಿ? ನಮ್ಮ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಉಚಿತ ಬಸ್ ಪ್ರಯಾಣ ಹಾಗೂ ತಿಂಗಳಿಗೆ 2,000 ರೂಪಾಯಿಗಳನ್ನ ನೀಡುತ್ತಿರುವ ಹಾಗೆ ಇದೀಗ ಪುರುಷರಿಗೂ ಮಧ್ಯಭಾಗ ಒದಗಿಸಲಿದೆಯಾ? ಬನ್ನಿ, ಏನಿದು ಎಣ್ಣೆ ಸುದ್ದಿ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಎಣ್ಣೆ ಪ್ರಿಯರಾಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈಗಲೇ ಈ ವಿಡಿಯೋನ ನಿಮ್ಮ ಎಣ್ಣೆ ಫ್ರೆಂಡ್ಗೆ ಶೇರ್ ಮಾಡ್ಕೊಳ್ಳಿ. ಹೌದು, ಕರ್ನಾಟಕ ವಿಧಾನಸಭೆಯಲ್ಲಿ ಅಬಕಾರಿ ಆದಾಯದ ಗುರಿಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಯಿತು. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 2025-26ನೇ ಸಾಲಿನ ಬಜೆಟ್ನಲ್ಲಿ ಅಬಕಾರಿ ಆದಾಯದ ಗುರಿಯನ್ನು 40,000 ಕೋಟಿ ರೂಪಾಯಿಗೆ ಹೆಚ್ಚಿಸಿದ್ದು, ಶೀಘ್ರವೇ ಮದ್ಯದ ದರ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈ ವಿಚಾರ ವಿಧಾನಸಭೆಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು. ಕೇವಲ 1 ವರ್ಷದಲ್ಲಿ ಸರ್ಕಾರವು 3 ಬಾರಿ ಅಬಕಾರಿ ತೆರಿಗೆಯನ್ನ ಹೆಚ್ಚಿಸಿದೆ. ಇದು ಬಡವರ ಮೇಲೆ ಪರಿಣಾಮ ಬೀರುತ್ತಿದೆ. ಅಬಕಾರಿ ಗುರಿ 40,000 ಕೋಟಿ ರೂಪಾಯಿಗೆ ಮತ್ತೆ ತೆರಿಗೆ ಹೆಚ್ಚಿಸಿದ್ರೆ ಇದನ್ನ ಸಾಧಿಸುವುದು ಹೇಗೆ ಎಂದು ತುರುವೇಕೆರೆಯನ್ನು ಪ್ರತಿನಿಧಿಸುವ ಜೆಡಿಎಸ್ ಹಿರಿಯ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಕೇಳಿದರು. ಜನರು, ವಿಶೇಷವಾಗಿ ಕಾರ್ಮಿಕ ವರ್ಗವನ್ನು ಕುಡಿಯುವುದನ್ನು ನಾವು ತಡೆಯಲು ಸಾಧ್ಯವಿಲ್ಲ ಎಂದು ಕೃಷ್ಣಪ್ಪ ಅವರು ಹೇಳಿದರು. ನೀವು ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಉಚಿತ ವಿದ್ಯುತ್ ಮತ್ತು ಉಚಿತ ಬಸ್ ಪ್ರಯಾಣವನ್ನ ನೀಡುತ್ತಿದ್ದೀರಿ. ಆದ್ದರಿಂದ ಕುಡಿಯುವವರಿಗೂ ಪುರುಷರಿಗೆ 2 ಬಾಟಲಿಗಳನ್ನ ನೀಡಿ ಎಂದರು. ಪುರುಷರಿಗೆ ಏನಾದರೂ ಕೊಡಿ, ವಾರಕ್ಕೆ 2 ಬಾಟಲಿಗಳನ್ನಾದರೂ ನೀಡಿ. ಸರ್ಕಾರ ಇದನ್ನು ಸೊಸೈಟಿಗಳ ಮೂಲಕ ಒದಗಿಸಬಹುದು ಎಂದು ಕೃಷ್ಣಪ್ಪ ಅವರು ಸಲಹೆ ನೀಡಿದರು. ಸರ್ಕಾರದ ಪರವಾಗಿ ಉತ್ತರಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು, ಚುನಾವಣೆಯಲ್ಲಿ ಗೆಲ್ಲಿ, ಸರ್ಕಾರ ರಚಿಸಿ ಮತ್ತು ಇದನ್ನ ನೀವು ಮಾಡಿ. ನಾವು ಜನರನ್ನ ಕಡಿಮೆ ಕುಡಿಯುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಟಾಂಗ್ ನೀಡಿದರು. ಇದಾಗಿತ್ತು ಉಚಿತ ಮದ್ಯದ ಸುದ್ದಿ. ನೀವೇನಂತೀರಾ? ವಾರಕ್ಕೆ 2 ಮದ್ಯದ ಬಾಟಲಿಗಳನ್ನ ಉಚಿತವಾಗಿ ಕೊಡ್ಬೇಕಾ ಅಥವಾ ಬೇಡವಾ ಅನ್ನೋದನ್ನ ಮರೆಯದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಇಂಥ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.